स्वागत है आपका बी न्यूज नेशन में। मैं हूं आबिद हुसैन शेख। बाहर राज्यों में फंसे मजदूरों का हाल बेहाल। मेरे क्षेत्र से ही 20,000 लोग रोजी रोटी के लिए गए हैं। खतरनाक कोरोना वायरस भारत में लॉकडाउन के चलते लोग वहीं फंसे हैं जो अपने घर आना चाहते हैं, जिसमें बूढ़े, बच्चे, औरतें, गर्भवती महिलाएं, दूध पीते बच्चे, अंगविकल बहुत से लोग हैं जो खाने और पानी के लिए तरस रहे हैं। बीजापुर जिला अधिकारी से मुलाकात के बाद नागठान मतक क्षेत्र के एमएलए देवानंद चौहान ने कहा कि निजी तौर पर 2 लाख रुपये जिला प्रशासन को दिए हैं और सरहद पर गंजी केंद्र स्थापित करें, जिसका खर्च स्वयं उठाने का भी भरोसा दिलाया। और मजदूर लोगों को बाहर के राज्यों के जिला अधिकारियों से संपर्क करके इनके खाने पीने की व्यवस्था पर चर्चा हुई, जिसमें जिला अधिकारी और अधिकारियों ने हर तरह की सहायता करने का भरोसा दिलाया है, जिसकी जानकारी मीडिया को दी एमएलए देवानंद चौहान ने। ಈಗಾಗಲೇ ದೇಶಾದ್ಯಂತ ಇವತ್ತು ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಕೊರೋನಾ ವೈರಸ್ಸು ಇವತ್ತು ಭಾಳಷ್ಟು ಮಾನವ ಒಂದು ಜನ್ಮಕ್ಕೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಭಯಾನಕವಾಗಿರ್ತಕ್ಕಂಥ ಈ ಒಂದು ಕೊರೋನಾ ವೈರಸ್ಸು ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೂ ಮತ್ತು ಪಟ್ಟಣಗಳಿಗೂ ಹಾಗೂ ಇತರ ಹೊರ ದೇಶಗಳಿಗೂ ಕೂಡ ಇವತ್ತು ಈ ಕೊರೋನಾ ವೈರಸ್ದಿಂದ ಸಾಕಷ್ಟು ಒಂದು ಆತಂಕಕ್ಕೆ ಈಡಾಗಿರ್ತಕ್ಕಂಥದ್ದು ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಪಾಟೀಲ್ ಸಾಹೇಬರಿಗೆ ಇವತ್ತು ಬಿಜಾಪುರ ಜಿಲ್ಲೆಯಿಂದ ಗೂಳೆ ಹೋಗಿರ್ತಕ್ಕಂಥ ಜನತೆಯ ಪರವಾಗಿ ಇವತ್ತು ನಾನು ಮನವಿ ಕೊಡಲು ಮತ್ತು ಅದರ ಯಾವ ಹಂತದಲ್ಲಿ ಆ ಜನತೆಗೆ ಪರಿಹಾರ ಇದೆ ಅಂಥೇಳಿ ಒಂದು ಮಾಹಿತಿ ಪಡೆದುಕೊಳ್ಳಲು ಬಂದಿದೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪಾಟೀಲ್ ಸಾಹೇಬರು ಭಾಳಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಸ್ಪಂದನೆ ಕೂಡ ಇವತ್ತು ಮಾಡಿದ್ದಾರೆ. ಸರ್, ಈಗ ನಮ್ಮ ಒಂದೇ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 20,000 ಜನ ಹೊರಗಡೆ ಇದ್ದಾರೆ ರೀ. ಈಗ ಒಂದು 2,000 ಜನ ತನಕ ಬಾರ್ಡ್ರದಲ್ಲಿ ಇದ್ದಾರೆ. ಹೀಗಾಗಿ ಅವ್ರಿಗೆ ಈ ಕಡೆನೂ ಬರೋಕ್ಕೆ ಬಿಡ್ತಾ ಇಲ್ಲ ಮತ್ತು ಅಲ್ಲಿ ಉಳ್ಕೊಳ್ಳೋಂಗೆ ಪರಿಸ್ಥಿತಿನೂ ಇಲ್ಲ ರೀ ಅವರಿಗೆ. ಅವ್ರ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಂದರೆ ಚಿಕ್ಕ ಮಕ್ಕಳಿಗೆ ತೆಗೆದುಕೊಂಡು ವಾಟ್ಸಪ್ನಲ್ಲಿ ಅವರ ಪರಿಸ್ಥಿತಿಗಳನ್ನು ನೋಡಿದರೆ ಕಣ್ಣಾಗಿನ ರಕ್ತದ ನೀರು ಬರುವಂಥ ಪರಿಸ್ಥಿತಿಗಳು ಕೂಡ ಇದಾವೆ ರೀ. ಅದೇ ದೃಷ್ಟಿಯಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದು, ಇವತ್ತು ಅವರು ಎಲ್ಲಿ ಅದಾರ, ಯಾವ ಪ್ಲೇಸ್ನಲ್ಲಿ ಇದ್ದಾರೆ, ಅವರಿಗೆ ಒಂದು ಹೊತ್ತಿನ ಗಂಜಿ ಸಿಗುವಂಥದ್ದಾದರೂ ಮಾಡಿರಿ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಗಡಿನಾಡಿಗೆ ಕರೆದುಕೊಂಡು ಬಂದು ಒಂದು ಜಾಗ ಪ್ಲೇಸನ್ನು ಒಂದು ಗುರುತಿಸಿ ಅಲ್ಲಿ ಇರತಕ್ಕಂಥ ಜನತೆಗೆ ವೈದ್ಯಕೀಯ ಮತ್ತು ಒಂದು ಗಂಜಿ ಕೇಂದ್ರ ತೆಗೆಯುವಂಥದ್ದು ಕೆಲಸ ಕೂಡ ಮಾಡಿರಿ ಅಂತೇಳಿ ಒಂದು ಮನವಿ ಕೂಡ ಮಾಡಿಕೊಂಡಿದ್ದೀನಿ. ಅದೇ ರೀತಿಯಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಮತ್ತು ಜಿಲ್ಲಾ ಆಡಳಿತ ಎಲ್ಲ ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡಿದ್ದಾರೆ. ಮುಂದೆ ಯಾವ ರೀತಿ ಬೆಳವಣಿಗೆ ಇದ್ದರೂ ಕೂಡ ನಾವು ಜಿಲ್ಲಾಡಳಿತಕ್ಕೆ ನಾವು ಹೌದ್ರಿ, ಗೋವಾ, ಮಹಾರಾಷ್ಟ್ರ ಈ ಥರ ರಾಜ್ಯಗಳಿಗೆ ಕೂಡ ಹೋಗಿದ್ದಿದ್ದಾರೆ. ಎಲ್ಲ ರಾಜ್ಯದ್ದು ಹೊರ ಗೂಳೆ ಹೋಗಿರ್ತಕ್ಕಂಥ ಜನತೆ ಈ ಹೌದು ಸರ್. ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಸರ್, ಅವರಿಗೆ ಅಲ್ಲಿ ನೀರು ತರಕ್ಕೆ ಸಹಿತ ಅವ್ರಿಗೆ ಕಷ್ಟ ಅದ ಸರ್. ನೀರು ತರಕ್ಕೆ ಹೋದರೆ ಕೊಡ ಹೊಡೆಯೋದು, ಆ ನಂತರ ಅಲ್ಲಿ ಬರಲಾರ್ದಂಗೆ ಪರಿಸ್ಥಿತಿ, ಮತ್ತು ಏನಾದರೂ ಕಿರಾಣಿ ಮತ್ತು ಹಿಟ್ಟು ಬೀಸಲು ಹೋಗಿದ್ದರೂ ಕೂಡ ಊರಾಗ ತಿರುಗಾಡ್ಲಾರ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಸರ್. ಅದೇ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ರೀ. ಮತ್ತು ಅವರು ಮೇಲೆ ಸರ್ಕಾರ ಮಟ್ಟದಲ್ಲಿ ಮಾತಾಡಿ ಅದನ್ನು ಪರಿಹಾರ ಮಾಡುವಂಥದ್ದು ಕೂಡ ಇವತ್ತು ಸ್ಪಂದನೆ ಅಲ್ಲ. ಈಗ ತಾಂಡಗಳದಂದರೆ ಈಗ ತಾಂಡಗಳು ಜನ ಕೂಡ ಭಾಳ ಜಾಗೃತಿ ಆಗಿದ್ದಾರೆ ಸರ್. ಮಹಾರಾಷ್ಟ್ರದಿಂದ ಅಕಸ್ಮಾತ್ ಯಾವುದೇ ಒಂದು ವಾಯುವ್ಯ ಮಾರ್ಗ ಹಿಡ್ಕೊಂಡು ತಾಂಡಗಳಿಗೆ ಬಂದರೆ ಅವ್ರಿಗೆ ಹೊರಗಡೆ ಇಡ್ತಾ ಇದ್ದಾರೆ ತಾಂಡ ಜನರು, ಒಳಗಡೆ ಬರೆಸ್ತಾ ಇಲ್ಲರಿ ಸರ್. ಅವರು ಅಣ್ಣತಮ್ಮರು ಇರ್ಬೋದು, ಯಾರೇ ಬೀಗರು ಬಿಜ್ಜರು ಇದ್ದರೂ ಕೂಡ ತಾಂಡದ ಹೊರಗಡೆ ಅವ್ರಿಗೆ ಪ್ಲೇಸ್ ಮಾಡಿ ಅವ್ರಿಗೆ ನಿಗಾ ಇಟ್ಟು ಮತ್ತು ಜಿಲ್ಲಾ ಆಡಳಿತಕ್ಕೆ ಕೂಡ ಮಾಹಿತಿ ಕೂಡ ತಾಂಡದ ಜನತೆ ಕೊಡ್ತಾ ಇದ್ದಾರೆ ಸರ್.
ಸರ್ ಅಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಅಲ್ಲೇ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಕೂಡ ಇವತ್ತು ಪ್ರಯತ್ನ ಜಿಲ್ಲಾಡಳಿತ ಬಹಳಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀರಿ ಸರ್ ಅದನ್ನು ಅನ್ಸಲ್ಲ ಸರ್. ಈಗ ಕೊಟ್ಟಿದ್ದೀನಿ ಸರ್, ಈಗ 2 ಲಕ್ಷ ರೂಪಾಯಿ ಇವತ್ತು ಚೆಕ್ಕನ್ನು ಕೊಟ್ಟಿದ್ದೀನಿ ಸರ್. ಈಗ 2 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದೀನಿ. ಇಲ್ಲ, ಜಿಲ್ಲಾ ಆಡಳಿತ ಕೊಟ್ಟಿದ್ದೀನಿ ಸರ್. ಅವರು ಜಿಲ್ಲಾ ಆಡಳಿತಕ್ಕೆ ನಾನು ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸರ್. ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಅದನ್ನು ನಾ ವಿನಂತಿ ಮಾಡಿಕೊಂಡಿದ್ದೀನಿ ಸರ್. ಇವತ್ತು ಗಂಜಿ ಕೇಂದ್ರ ಏನಾದರೂ ನಮ್ಮ ಗಡಿ ಪ್ರದೇಶದಲ್ಲಿ ಮಾಡಿದೇ ಆಗಿದ್ದರೆ ಅಲ್ಲಿ ಇರತಕ್ಕಂಥ ಖರ್ಚು ವೆಚ್ಚ ವೈದ್ಯಕೀಯ ಸೌಲಭ್ಯಗಳನ್ನು ಪೂರ್ತಿ ಸಂಪೂರ್ಣ ನೋಡ್ಕೋತೀನಿ ಅಂತೇಳಿ ಒಂದು ವಿಚಾರನೂ ಕೂಡ ನಾನು ವ್ಯಕ್ತಪಡಿಸಿದ್ದೀನಿ ಸರ್. और खबरों के लिए देखते रहिए बी न्यूज़ नेशन।